ಈಗ ಒಂದ್ ದೋಸೆ ರೆಡಿ ಆಗ್ಲಿ. ಪ್ರತಾಪ್ ಅವರೇ, ನೀವು ₹1 ಕತೆ ಇನ್ನ ಹೇಳಿಲ್ಲ ನಮ್ಗೆ. ಹೇಳಿಯಪ್ಪ, ಕಾಕರದಿಂದ ಕಾಯ್ತಿದ್ದಾರೆ. ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಬಂದ್ಬಿಟ್ಟು ಅದೇ ಹೇಳಿದ್ನಲ್ಲ, ಕಾಸೆಲ್ಲ ನಾನು ಕಡಿಮೆ ಕೇಳ್ತಾ ಇದ್ದೀನಿ ಮನೇಲಿ. ಸೊ ಆಕ್ಚುಲಿ ಮನೇಲಿ ನಮ್ಮಮ್ಮ ಎಲ್ಲ ಈ ಕಿಚನ್ ಅಲ್ಲಿ ಯೂಶ್ವಲಿ ಏನ್ ಮಾಡ್ತಾರೆ, ಚಿಲ್ಲರೆ ಕಾಸುಗಳು ಇಟ್ಟಿರ್ತಾರೆ. ಸೊ ನಾನು ಏನ್ ಮಾಡ್ತಿದ್ದೆ, ನನಗೆ ತಿನ್ನೋ ಅಭ್ಯಾಸ ಜಾಸ್ತಿ, ಸಿರಿದಿಂಡಿಯ ರಸಗುಲ್ಲ ಅದೆಲ್ಲ ಬರುತ್ತಲ್ಲ. ಸೊ ನಾನು ಏನ್ ಮಾಡುವೆ, ಆಸೆ ಆದಾಗೆಲ್ಲ ಹೋಗ್ಬಿಟ್ಟು ಕೇಳ್ತಾ ಇರ್ಲಿಲ್ಲ, ನಾನು ಹೋಗ್ಬಿಟ್ಟು ಮೆತ್ತಗೆ ಎತ್ಕೊಂಡ್ ಬಂದು ತಿನ್ನುವೆ. ಒಂದ್ಸರಿ ಏನಾಯ್ತು, ನಮ್ಮಮ್ಮ ಅವತ್ತೇನೋ ಅಂಗಡಿಗೆ ಹೋಗೋರು, ಈಗ ತಾನೇ ನಿಮ್ ಮಗ ಬಂದು ಏನೋ ತಗೊಂಡೋದ ಅಂತ. ಅವ್ನ್ ಕಾಸು ಯಾರು ಕೊಟ್ಟಿಲ್ವಲ್ಲ, ಎಲ್ಲಿಂದ ಬಂತು ಅಂತ ಬಂದಲ್ಲಿ ಕಿಚನ್ ಅಲ್ಲಿ ಚೆಕ್ ಮಾಡೋರೆ, ಅಲ್ಲಿ ನೋಡ್ರೆ ಕಾಸು ನಾನು ಎತ್ಕೊಂಡಿದ್ ಗೊತ್ತಾಯ್ತು. ಆಮೇಲೆ ನಮ್ಮಮ್ಮ ಅವತ್ತು ಸಿಕ್ಕಾಕೊಂಡು ಒದೆ ತಿಂದೆ. ಆ ಇನ್ಸಿಡೆಂಟ್ ಆದ್ಮೇಲೆ ನನಗೆ ಮನೇಲಿ ಎಲ್ಲೇ ಕಾಸು ಸಿಗ್ಲಿ ಹೋಗ್ಬಿಟ್ಟು ಕಾಸು ಸಿಕ್ತು ಅಂತ ಕೊಟ್ಬಿಡ್ತೀನಿ. ಅದೇ ಲಾಸ್ಟ್. ಅಷ್ಟು ಆ ರೇಂಜ್ಗೆ ಹೊಡ್ತಾ ತಿಂದಿದ್ದೀರಾ ಅವತ್ತು. ಹಾ. ಸೊ ಏನಂದ್ರೆ ನಾನು ಬೇಗ ರಿಯಲೈಸ್ ಆಗೋಯ್ತು, ನನಗೆ ತಪ್ಪು ಅಂತ ಗೊತ್ತಾಗಿದ ತಕ್ಷಣ ನಾನು ಮಾಡಕ್ ಹೋಗಲ್ಲ ಅದನ್ನ. ಅದೇ ಚಿಕ್ಕ ವಯಸ್ಸಲ್ಲಿ ಕಲ್ಸಿರೋ ಬುದ್ಧಿ ಕಮ್ಸ್ ಅ ಲಾಂಗ್ ವೇ ಅಂತಾರಲ್ಲ. ನಿಜ. ಸೊ ಮೋಸ್ಟ್ಲಿ ಅವತ್ತು ಅವ್ರು ಹೊಡೆದಿದ್ದ ಹೇಟು ನನ್ಗೆ ಇವತ್ತು ಒಂಥರ ಮೆಂಟಲಿ ಸ್ಟ್ರಾಂಗ್ ಆಗೋಗುತ್ತೆ. ದೋಸೆ ರೆಡಿ ಆದಂಗೆ ಕಾಣ್ತಾ ಇದೆ. ಎಷ್ಟು ಬೇಗ ಆಯ್ತಲ್ಲ ಆಂಟಿ? ಹೌದಮ್ಮ, ಬೇಗ ಆಗತ್ತಿದ್ದು. ಎಷ್ಟು ನೀಟಾಗಿ ಬ್ರೌನ್ ಆಗಿದೆ. ಓ ವಾವ್. ಈ ದೋಸೆ ನನಗೆ. ಈಗ ನೆಕ್ಸ್ಟ್ ನಿಮ್ಗೆ, ನಿಮ್ ಮಗನ್ಗೆ. ಆಯ್ತಮ್ಮ. ಈಗ ನೆಕ್ಸ್ಟ್ ನಿಮಗ್ ಬರುತ್ತೆ ಅಂದ್ರಲ್ಲ, ನೀವ್ ಹಾಕಿ ನೋಡೋಣ. ನೀವ್ ದೋಸೆ ಹಾಕಿ ನೋಡೋಣ. ಇಲ್ಲ, ನಾವು ದೋಸೆ ಹಾಕತ್ ನೋಡ್ತೀರಾ ನೀವು? ಟ್ರೈ ಮಾಡೋಣ. ಅಷ್ಟೇ ಅಷ್ಟೇ. ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದೀರಾ ಆಂಟಿ. ಹೌದಮ್ಮ, ಅವ್ರಮ್ಮ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಓ, ತುಂಬಾ ಚೆನ್ನಾಗಿ ಅಡುಗೆ. ಈರುಳ್ಳಿ ನಾನೇ ಹಾಕ್ಲಾ? ಹಾಕಪ್ಪ, ಟ್ರೈ ಮಾಡಿ. ಇಲ್ಲಿವರೆಗೂ ಅವ್ರಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದೇ ನೆನ್ನೆ ಸಿಂಧುನು ಹೇಳ್ತಾ ಇದ್ರು ದಟ್ ಚಾಪ್ಸ್ ಅವ್ರ ಅಮ್ಮಂದು ರೆಸಿಪಿ ಅಂತ. ಇನ್ನೂ ಹಾಕಿ, ಪರವಾಗಿಲ್ಲ. ಇನ್ನೊಂದು ದೋಸೆ ಹುಳಿಯೋಷ್ಟಿಟ್ಟು. ಈಗ ಕ್ಯಾರೆಟ್ ತುರಿ. ಓ, ದಿಸ್ ಇಸ್ ಲುಕಿಂಗ್ ಬ್ಯೂಟಿಫುಲ್. ಐ ನೋ. ಸೊ ಪ್ರತಾಪ್ ಅವರೇ, ಚಿಕ್ಕ ವಯಸ್ಸಲ್ಲಿ ನೀವು ಒಂದ್ ರೋಲ್ ಮಾಡಿದ್ರಿ. ಅದಾದ್ಮೇಲೆ ಮತ್ತೆ ಕ್ರಿಕೆಟ್ ನಿಮ್ ಪ್ಯಾಷನ್ ಇಂದಾನೆ ನೀವು ವಾಪಸ್ ಇಂಡಸ್ಟ್ರಿಗೆ ಬರಹಂಗ ಸ್ವಲ್ಪ ಅದ್ರ ಕತೆ ಹೇಳಿ ನಮ್ಗೆ. ಕ್ರಿಕೆಟ್ ಅದೇ ಡೆಡ್ಲಿ 2 ಆದ್ಮೇಲೆ ಒಂದು ಆಲ್ಮೋಸ್ಟ್ 1.5 year ಏನು ಫೋನ್ ಏನು ಬಂದಿಲ್ಲ ಯಾವುದೇ ಸಿನಿಮಾದು. ಸೊ ಅಗೇನ್ ನನಗೆ ರೈಟ್ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ, ಎಲ್ಲೋಗಿ ಯಾರನ್ನ ಅಪ್ರೋಚ್ ಮಾಡಬೇಕು. ನನಗೇನೋ ಒಂದು ಎಂಟ್ರಿ ಸಿಕ್ಬಿಡ್ತು ಸಿನಿಮಾ ಇಂಡಸ್ಟ್ರಿಗೆ. ಬಟ್ ಅದನ್ನ ಹೆಂಗೆ ಮುಂದೆ ಯಾವ ರೀತಿ ಹೋಗ್ಬೇಕು, ಯಾರನ್ನ ಅಪ್ರೋಚ್ ಮಾಡಬೇಕು ಅನ್ನೋದೊಂದು ತುಂಬಾ ಬ್ಲಾಂಕ್ ಆಗಿದ್ದೆ. ಅದೇ ಇಂಡಸ್ಟ್ರಿಗೆ ನ್ಯೂ ಇದ್ರೆ ಯಾರು ಗೊತ್ತಿರಲ್ಲ, ಯಾರು ಗೊತ್ತಿರ್ಲಿಲ್ಲ ನನಗೆ. ಸೊ ಬಿಕಾಸ್ ಅರ್ಲಿಯರ್ ಎಕ್ಸ್ಪೀರಿಯನ್ಸ್ ಏನಾಗಿತ್ತು, ಎಲ್ಲ ಕಡೆ ಫೋಟೋ ಕೊಟ್ಟು ಬಂದಿದ್ನಲ್ಲ. ಸೊ ಆ ಟೈಮಲ್ಲಿ ನನ್ನ ಅದೃಷ್ಟಕ್ಕೆ ಒಂದು ರಾಜ್ ಕಪ್ ಅಂತ ಒಂದು ನಡೀತು. ಸೊ ಇದು ಬೇಸಿಕ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಟೆಕ್ನಿಷಿಯನ್ಸು, ಪ್ರತಿಯೊಬ್ರು ಆಕ್ಟ್ರು, ಡೈರೆಕ್ಟ್ರು, ಡಿಪಾರ್ಟ್ಮೆಂಟ್ ಎಲ್ಲ ಪ್ರತಿಯೊಂದೊಂದು ಟೀಮ್ ಇತ್ತು. ಸೊ ಅಲ್ಲಿ ನಾನು ಕ್ರಿಕೆಟ್ ಆಡ್ಬೇಕಂದ್ರೆ ಪ್ರಾಕ್ಟೀಸ್ ಮ್ಯಾಚು ಎಲ್ಲ ಅಲ್ಲೆಲ್ಲರೂ ನೋಡೋರು. ಸೊ ಅಲ್ಲಿ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಿಂದ ಕೆಲವ್ರದ್ದು ಕಾಂಟ್ಯಾಕ್ಟ್ ಚೆನ್ನಾಗಿ, ಅಂದ್ರೆ ಒಳ್ಳೆ ರ್ಯಾಪೋ ಬಿಲ್ಡ್ ಆಯ್ತು, ಒಳ್ಳೆ ಫ್ರೆಂಡ್ಶಿಪ್ ಬಿಲ್ಡ್ ಆಯ್ತು. ಆಮೇಲೆ ಸುದೀಪ್ ಸರ್ ನಾನು ಅಲ್ಲೇ ಪರಿಚಯ ಆಗಿದ್ದು ಫಸ್ಟ್ ಟೈಮ್. ಸೊ ಆ ರೀತಿ. ಸೊ ನಂದು ಏನ್ ಪಾಲಿಸಿ ಅಂದ್ರೆ, ಲೈಫಲ್ಲಿ ನಾವು ಏನೇ ಒಂದು ಪ್ಯಾಷನ್ ಇಂದ ಮಾಡಿದ್ರೆ ಅದು ಯಾವತ್ತು ವೇಸ್ಟ್ ಆಗಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಅದು ನಮ್ಗೆ ಹೆಲ್ಪ್ಫುಲ್ ಆಗತ್ತೆ. ಸೊ ಎಲ್ರಿಗೂ ಹೇಳೋದು ಇಷ್ಟೇನೆ ನಾನು. ಸೊ ಏನೋ ಒಂದು ಕೆಲಸ ಮಾಡ್ಬೇಕಂದ್ರೆ ಪ್ಯಾಷನ್, ಲವ್ ಇಂದ ಮಾಡಿದಾಗ ಯಾವತ್ತು ವೇಸ್ಟ್ ಆಗಲ್ಲ. ಸೊ ನೆವರ್ ಗಿವ್ ಅಪ್. ಸೊ ಕೀಪ್ ಟ್ರೈಂಗ್, somewhere or other it will help you. ಎವ್ರಿಥಿಂಗ್ ವಿಲ್ ಹೆಲ್ಪ್. Yes. ಯಾವುದೇ ಒಂದ್ ಸ್ಟೆಪ್ ತಗೊಂಡ್ರು ಹೆಲ್ಪ್ ಆಗುತ್ತೆ ಅಲ್ವಾ? ಸೊ ಆಂಟಿ, 2ನೇ ದೋಸೆ ರೆಡಿ ಆಗ್ತಾ ಇದೆ. ಇದು ಅದಕ್ಕಿಂತ ಚೆನ್ನಾಗಿ ಕಾಣ್ತಾ ಇದೆ, ಬಿಕಾಸ್ ಪ್ರತಾಪ್ ಅವ್ರು ಮಾಡಿದ್ದಾರೆ. ಎಷ್ಟು ಬೇಗ ಆಗ್ತಾ ಇದೆ ಅಲ್ವಾ ಆಂಟಿ? ನೋಡಿ, ಅದೇ ಇದ್ರ ಸ್ಪೆಷಾಲಿಟಿ. ಓ ಆಂಟಿ, ನಾನು ಒಂದು ಟ್ರೈ ಮಾಡ್ಲಾ? ಮಾಡಮ್ಮ. ಈಗ ನೀವು ಮಾಡಿ. ಹಾಕಮ್ಮ, ಇನ್ನೊಂದು ಸ್ವಲ್ಪ ಹಾಕು. ಇನ್ನೊಂದು ಸ್ವಲ್ಪ. ಈಗ ನಾನ್ ಮಾಡ್ತಿರೋ ದೋಸೆ ಯಾರು ತಿಂತೀರಾ? ನೀವೇ ತಿನ್ಬೇಕು. ಇದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಸೊ ಇರ್ಲಿ, ನಾನೇ ತಿಂತೀನಿ. ಥ್ಯಾಂಕ್ ಯು ಆಂಟಿ. ಈರುಳ್ಳಿ ನಾನು ಮಾಡ್ಬೋದೇನೋ ಮನೇಲಿ, ನಮ್ಮ ಅಮ್ಮಂಗೆ ಒಂದ್ಸತಿ ಮಾಡಿ ತಿನ್ನಿಸ್ತೀನಿ. ನೀವೇ ಎಕ್ಸ್ಪರ್ಟ್ ಆಗ್ಬಿಟ್ರಿ ಇವಾಗ ಅಲ್ವಾ? ಆಕ್ಚುಲಿ ಆಂಟಿ ಮಾಡ್ತಾ ಇದ್ದಂಗೆನೆ ಕಾನ್ಫಿಡೆನ್ಸ್ ಬರ್ತಾ ಇದೆ. ಇವಾಗ ಮತ್ತೆ ಎಣ್ಣೆ. ಇದನ್ನ ಎಲ್ಲರೂ ಮನೇಲಿ ಈಸಿಯಾಗಿ ಟ್ರೈ ಮಾಡೋ ಅಂತದ್ದು ಅನಿಸ್ತದೆ. ನಾನ್ ಮಾಡ್ತಾ ಇದೀನಿ ಅಂದ್ರೆ ಡೆಫಿನೆಟ್ ಆಗಿ ಎಲ್ಲರೂ ಮಾಡೋ ಅಂತದ್ದು ಇದು.
ಇನ್ನೊಂದ್ ವಿಷಯ ಕೇಳಿದೆ, 4 ಗಂಟೆಗೆ ಅಟ್ಲೀಸ್ಟ್ ಒಂದ್ ಸತಿ ವರ್ಷದಲ್ಲೋ ಅಥವಾ ತಿಂಗಳದಲ್ಲೋ ಎದ್ದೇಳೋದು ನಿಮ್ಗೆ ಅಭ್ಯಾಸ ಅಂತೆ. ಯಾರ ಹತ್ರ ಏನ್ ಮಾಡಕ್ಕೆ, ಏನ್ ಸೈನ್ ಹಾಕಿಸ್ಕೊಳಕ್ಕೆ ಅನ್ನೋದ್ ಕತೆ ಹೇಳಿ ನಮ್ಗೀಗ. ಆಕ್ಚುಲಿ ನಾನು ಸ್ಟಡೀಸ್ ಅಲ್ಲಿ ಅಷ್ಟು ಒಳ್ಳೆ ಸ್ಟೂಡೆಂಟ್ ಅಲ್ಲ. ಸ್ಕೂಲ್ ಡೇಸ್ ಅಲ್ಲಿ ನನಗೆ ಓದೋದ್ರ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ. ಯಾಕಂದ್ರೆ ದಿಸಕ್ಕೆ 3 ಟ್ಯೂಷನ್ ಕಳ್ಸೋರು. ಡೈಲಿ ಬೆಳಗ್ಗೆ 4 ಗಂಟೆ 5 ಗಂಟೆಗೆಲ್ಲ ಎಬ್ಬಿಸ್ಬಿಟ್ಟು ಓದು 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 ಅಂತ ಹಿಂಸೆ ಕೊಡೋರು. ಒಂದು ಪಾಯಿಂಟ್ ಅಲ್ಲಿ ಹೆಂಗಾಗದಂದ್ರೆ ನನ್ಗೆ ಓದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ನಾನು ಏನ್ ಮಾಡ್ತಿದ್ದೆ, ನಮ್ಮ ತಂದೆ ಬಂದ್ಬಿಟ್ಟು ಆಸ್ ಐ ಟೋಲ್ಡ್ ಈಸ್ ಕಂಡಕ್ಟರ್. ಸೊ ಬೆಳಗ್ಗೆ 4 ಗಂಟೆಗೆ ಅವರು ಫಸ್ಟ್ ಶಿಫ್ಟ್ಗೆ ಹೋಗೋರು. ಓಕೆ. ಸೊ ಏನ್ ಮಾಡುವೆ, ನಮ್ಮ ತಾಯಿ ಹತ್ರ ಹೇಳಿದ್ರೆ ಹೆಡ್ ಬೀಳತ್ತೆ ಮಾಸ್ ಕಾರ್ಡ್ ಸೈನ್ ಮಾಡಿಸ್ಕೊಳ್ಳೋಕೆ. ತುಂಬಾ ಸ್ಟ್ರಿಕ್ಟ್. ಹಾ, ತುಂಬಾ ಅವರು. ಸೊ ನಾನೇನ್ ಮಾಡ್ತಿದ್ದೆ, ನಮ್ಮ ತಂದೆ ತುಂಬಾ ಸ್ವೀಟ್. ಬೆಳಗ್ಗೆ 4 ಗಂಟೆಗೆ ಹೋದಾಗ ಮಾಸ್ ಕಾರ್ಡ್ ಎತ್ಕೊಂಡು ಹೋಗ್ಬಿಟ್ಟು ಡ್ಯಾಡಿ ಅಂತ ಹಿಂಗೆ ಮಾಸ್ ಕಾರ್ಡ್ ಕೊಡ್ತಿದ್ದೆ. ಏನೋ ಮಾರ್ಕ್ಸ್ ಒಳ್ಳೆ ಫೋನ್ ನಂಬರ್ ಇದ್ದಂಗಿದೆ ಅನ್ನೋರು. ಸೊ ಈ ರೀತಿ ಆಗ್ಬೇಕಂದ್ರೆ ಅವ್ರ ಪಾಪ ಇವಾಗ ಸ್ವೀಟ್ ಎನಫ್. ಆಮೇಲೆ ಸೈನ್ ಮಾಡ್ಬಿಟ್ಟು ಹೋಗೋರು. ಆಮೇಲೆ ನನ್ಗೆ ಇನ್ನೊಂದು ಅಭ್ಯಾಸ ಆಯ್ತು, ಹಿಂಗೆ ಕೈ ಹಿಂಗೆ ಅಂತಿದೆ. ಸೊ ಚಿಲ್ಲರೆ ಕಾಸನ್ನ ಹಿಂಗೆ ಕೊಟ್ಬಿಟ್ಟು ಹೋಗೋರು. ಸೊ ದಿಸ್ ಅಂಡ್ ಆಲ್ ತುಂಬಾ ಒಂದು ಎಮೋಷನಲ್. ಒಂದು ಪಾಯಿಂಟ್ ಅಲ್ಲಿ ನಮ್ಮ ತಂದೆ ರಿಟೈರ್ಡ್ ಆದ್ರು. ರಿಟೈರ್ಡ್ ಆದಾಗ ಒಂದ್ ದಿವಸ ಏನಾಯ್ತು, ಹಿಂಗೆ ಅವ್ರಿಗೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ನನ್ನ ಹತ್ರ ಬಂದು ಕಾಸು ಕೇಳಿದ್ರು. ಸೊ ಐ ಕುಡಂಟ್ ಡೈಜೆಸ್ಟ್. ಇಟ್ಸ್ ಅದು ಎನ್ಸ್ಕೊಟ್ರೆ ಕಟ್. ಇರ್ಲಿ ಆಯ್ತು. ಇರ್ಲಿ, ಪರವಾಗಿಲ್ಲ. ಈಗ ನೀವು ಆಕ್ಚುಲಿ ಯು ಗ್ರೋನ್ ಅಪ್ ಸೋ ಮಚ್ ದಟ್ ಯು ಕ್ಯಾನ್ ಆಕ್ಚುಲಿ ಟೇಕ್ ಕೇರ್ ಆಫ್ ಯುವರ್ ಫಾದರ್. ಆಕ್ಚುಲಿ ನಾನೇನ್ ಮಾಡ್ತೀನಿ ಅಂದ್ರೆ, ನಮ್ಮ ತಂದೆ ಜೋಬಲ್ಲಿ ಏನಾರ ಪರ್ಸಲ್ಲಿ ಕಾಸಿಲ್ಲ ಅಂದ್ರೆ I'll make sure before he asks, ನಾನೇ ಇಟ್ಬಿಟ್ಟು ಬಂದ್ಬಿಡ್ತೀನಿ. Because I don't want him to ask. You know, every parent, ಎಲ್ಲಾ ತಾಯಿ ತಂದೆಗಳಿಗೂ ಇಂಥ ಮಕ್ಳೇ ಅಲ್ವಾ ಕೇಳೋದು. ಆಕ್ಚುಲಿ ಅವ್ರು ಆ ಋಣನ ನಾನು ಸಾಯೋರ್ಗೆ ತೀರ್ಸಕ್ ಆಗಲ್ಲ. ಅವ್ರು ಮಾಡಿರೋದು ನನಗೆ, ಅಥವಾ ನನ್ನ ಲೈಫಲ್ಲಿ ನನಗೇನ್ ಬೇಕು ಅವ್ರು ಇಲ್ಲ ಅಂತ ಹೇಳಿಲ್ಲ. ನೀವ್ ಇಷ್ಟು ಎತ್ತರಕ್ಕೆ ಬೆಳ್ದಿದ್ದೀರಾ, ಇವಾಗ ಅದೇ ಅವ್ರಿಗೆ ಖುಷಿ ಅಲ್ವಾ? ಸುಮ್ಮನಿರಪ್ಪ. ಸಾರಿ, ಸ್ವಲ್ಪ ಇಮೋಷನಲ್ ಆಗಿ. No, Because I love my parents. It is. Every child gets emotional when they think about their parents. And ಅದು ಇಷ್ಟು ಕಷ್ಟಪಟ್ಟು ಮೇಲ್ ಬಂದಿದ್ರೆ, I know, ಎಲ್ಲ ನೆನ್ಸ್ಕೊಂಡ್ರೆ you will feel. Now anyways, you've reached your destination. You'll again grow. ಇನ್ನ ಬೆಳಿತೀರಾ, ಇನ್ನ ದುಡಿತೀರಾ, ಇನ್ನ ನಿಮ್ ತಂದೆ ತಾಯಿ ಸಂತೋಷ ಕೊಡ್ತೀರಾ. ತಂಗಿ, ಚಿಕ್ಕಮ್ಮ ಎಲ್ಲರಿಗೂ ಸಂತೋಷ ಕೊಡಿ. ಈಗ ದೋಸೆ ಅಂತೂ ಆಗಿದೆ. ಆನ್ ಅ ಲೈಟರ್ ನೋಟ್, ದೋಸೆ ಆಗಿದೆ. ಸೊ ಈಗ ಅಕಾರ್ಡಿಂಗ್ ಟು ಪ್ರತಾಪ್ ಬ್ಯಾಟಿಂಗ್ ಮಾಡೋಣವಾ? ಖಂಡಿತ ಮಾಡೋಣ. ಸೊ ತಗೊಳ್ಳಿ, ಅಳಸಂದೆ ದೋಸೆ ರೆಡಿ ಆಗಿದೆ. ಓಕೆ, ನಾವು ಪ್ರತಾಪ್ ಲ್ಯಾಂಗ್ವೇಜ್ ಅಲ್ಲಿ ಬ್ಯಾಟಿಂಗ್ ಮಾಡಕ್ ಹೋಗೋಕ್ಕಿಂತ ಮುಂಚೆ ಹಲಸಂದೆ ದೋಸೆಗೆ ಬೇಕಾಗಿರೋ ಸಾಮಗ್ರಿಗಳು ಏನು ಅಂತ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ ನೋಡೋಣ. ಅಲಸಂದೆ ದೋಸೆ ಬೇಕಾಗಿರುವ ಸಾಮಗ್ರಿಗಳು: ಉಪ್ಪು ರುಚಿಗೆ ತಕ್ಕಷ್ಟು, ನೆನೆಸಿದ ಅಲಸಂದೆ 1 ಬಟ್ಟಲು, ಜೀರಿಗೆ 2 ಟೀ ಚಮಚ, ಎಣ್ಣೆ ಅರ್ಧ ಬಟ್ಟಲು, ಹೆಚ್ಚಿದ ಈರುಳ್ಳಿ 1, ತುರಿದ ಕ್ಯಾರೆಟ್ 2, ಹಸಿಮೆಣಸಿನಕಾಯಿ 5. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ 8 ಗಂಟೆಗಳ ಕಾಲ ನೆನೆಸಿದ ಅಲಸಂದೆ ಹಾಕಿ ರುಬ್ಬಿಕೊಳ್ಳಿ. ಬೌಲ್ಗೆ ರುಬ್ಬಿಕೊಂಡ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಬೇಕಾದಷ್ಟು ನೀರು ಸೇರಿಸಿ ಹಿಟ್ಟನ್ನು ಹದಕ್ಕೆ ಕಲಸಿಕೊಳ್ಳಿ. ಕಾದ ಬಾಣಲೆಗೆ ಎಣ್ಣೆ ಹಾಕಿ ದೋಸೆ ಹರಡಿ ಅದರ ಮೇಲೆ ಹೆಚ್ಚಿದ ಈರುಳ್ಳಿ, ತುರಿದ ಕ್ಯಾರೆಟ್, ಹೆಚ್ಚಿದ ಹಸಿಮೆಣಸಿನಕಾಯಿ ಹಾಕಿ ಬೇಯಿಸಿಕೊಂಡ್ರೆ ಪ್ರೋಟೀನ್ ಯುಕ್ತ ಅಲಸಂದೆ ದೋಸೆ ಸವಿಯಲು ಸಿದ್ಧ. ಈಗ ಹಲಸಂದೆ ದೋಸೆ ಟೇಬಲ್ ಮೇಲಿದೆ. ತಿನ್ನುವ ಸಮಯ, ಸಾರಿ ಬ್ಯಾಟಿಂಗ್ ಮಾಡುವ ಸಮಯ. ಸೊ ಆಂಟಿ, ಶುರು ಮಾಡೋಣ? ಆಯ್ತು, ಮಾಡೋಣಮ್ಮ. ಈ ದೋಸೆ ವಿತೌಟ್ ಚಟ್ನಿನೂ ತಿನ್ಬೋದಲ್ಲ? ಹಾಗೆ ತಿನ್ಬೋದು. ಇದಕ್ಕೆ ಹಸಿಮೆಣಸಿನಕಾಯಿ ಎಲ್ಲ ಹಾಕಿದೀವಲ್ವಾ, ಖಾರ ಇಲ್ಲ, ಹಾಗಾಗಿ ಹಾಗೆ ತಿನ್ಬೋದು. ಓಕೆ, ಹಲಸಂದೆ ಇರೋದ್ರಿಂದ ಪ್ರೋಟೀನ್ ಅಳಸಂದೆ, ಜೀರಿಗೆ ಎಲ್ಲ ಹಾಕಿದೀವಲ್ಲ, ಆಯು ಕಡಿಮೆ ಆಗಕ್ಕೆ. ಅದು ನೀವು ಮಾಡಿರೋ ದೋಸೆ ನಿಮ್ಗೆ ಸಿಕ್ತು. ಹೌದಾ ಆಂಟಿ? ಮೋಸ ಇದು. ಈಗ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ನಾನು ಆಲ್ರೆಡಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ, ತಿಂತಾ ಇದ್ದಾರಾಗ್ಲೇ. ತುಂಬಾ ಚೆನ್ನಾಗಿದೆ ಆಂಟಿ, ವೆರಿ ಟೇಸ್ಟಿ. ಇದು ದೋಸೆ ಅಂತ ನೀವು ನೆನ್ಸ್ಕೊತಾ ಇದ್ದೀರಿ, ಎದಕ್ಕೆ ಅಂತ ಇವಾಗ ಗೊತ್ತಾಯ್ತು ನನಗೆ. ನಾನು ಆಗ್ಲೇ ಹೇಳಿದ್ನಲ್ಲ, ನಾನು ಏನೋ ಆಗತ್ತೆ, ಅದು ಬಿಡಲ್ಲ, ನಾನು ಸಿಗೋರ್ಗೆ ಬಿಡಲ್ಲ ನಾನು. ದಟ್ ಇಸ್ ಅ ಗುಡ್ ಥಿಂಗ್ ಆಕ್ಚುಲಿ. ಈಗ ಇನ್ನೊಂದು, ಸೈನ್ ಮಾಡಿಸ್ಕೊಳಕ್ಕೆ ನಿಮ್ಮ ಅಪ್ಪಾಜಿ ಹತ್ರ ಕಾಯ್ತಾ ಇದ್ರಿ ನೀವು, ಬಟ್ ಸೈನ್ ನಿಮ್ ಡ್ಯಾಡಿ ಹತ್ರ ಸಿಗದೆ ಇದ್ದಾಗ ಏನ್ ಮಾಡ್ತಾ ಇದ್ರಿ? ಆಕ್ಚುಲಿ ನಮ್ಮ ಡ್ಯಾಡಿ ಅಕಸ್ಮಾತ್ ನಾನು ಬೆಳಗೊತ್ತು ಎದೊಳಕ್ಕಾಗಿಲ್ಲ ಅಂದ್ರೆ ನಮ್ಮ ಅಣ್ಣನಿಗೆ ಹೇಳ್ತಿದ್ದೆ, ನಮ್ಮ ಅಣ್ಣ ಸೈನ್ ಮಾಡೋ ನನಗೆ. ಸೊ ಏನಾಯ್ತು, ಒಂದು ಪಾಯಿಂಟಲ್ಲಿ ಅಭ್ಯಾಸ ಆಗೋಯ್ತು.
ಮನೇಲಿ ಮಾಸ್ ಕಾರ್ಡೇ ತೋರಿಸ್ತಾ ಇರಲಿಲ್ಲ, ಬರೀ ಇಯರ್ಲಿ ಒನ್ಸ್ ಮಾಸ್ ಕಾರ್ಡ್ ಕೊಡೋದು ಅಂತ. ಇದು ಸೈನ್ ಮಾಡ್ತಾ ಇದ್ರು ಸರಿ, ಹ್ಮ್ ಅವ್ರ ಹೆಸರಲ್ಲಿ ಸೈನ್ ಮಾಡ್ತಾ ಇದ್ರ ಅಥವಾ ಅಪ್ಪ ತಂದೆ ತಾಯಿ ಹೆಸರಲ್ಲಿ ಫೋರ್ಜರಿ ಮಾಡ್ತಾ ಇದ್ರು? ಡ್ಯಾಡಿ ಹೆಸರಲ್ಲಿ ಹಂಗೆ ಫೋರ್ಜರಿ ಮಾಡೋದು. ಓಹೋ ಆಂಟಿ. ಸೊ ಅದೊಂದು. ಆಮೇಲೆ ಒಂದ್ ಪಾಯಿಂಟ್ ಅಲ್ಲಿ ನಂಗೆ ಸ್ಕೂಲ್ಗೆ ಹೋಗಕ್ಕೆ ಇಷ್ಟನೇ ಇರ್ಲಿಲ್ಲ. ಆಗ ನಮ್ಮ ಅಣ್ಣನ್ಗಳಿಗೆ ಹೋಮ್ವರ್ಕ್ ಎಲ್ಲ ಮಾಡಿಲ್ಲ, ಇವತ್ತು ಹೊಡಿತಾರೆ ಸ್ಕೂಲಲ್ಲಿ ಅಂದಾಗ ಒಂದು ಪಾಯಿಂಟ್ ಟೈಮಲ್ಲಿ ಅವಾಗ ಮೆಡ್ರಾಸೈ ಅಂತ ಒಂದು ತುಂಬಾ ಸ್ಪ್ರೆಡ್ ಆಗಿತ್ತು. ಸೊ ನಾವು ಬಂಕ್ ಮಾಡೋದಕ್ಕೆ ಏನ್ ಮಾಡ್ತಾ ಇದ್ರಿ, ಕಣ್ಣಿಗೆ ವಿಕ್ಸ್ ಹಾಕೊಂಡ್ಬಿಡ್ತಾ ಇದ್ರಿ. ಸೊ ಕಣ್ಣು ಉರಿಯಕ್ಕೆ ಶುರು ಆಗುತ್ತೆ, ರೆಡ್ಡಿಶ್ ಆಗುತ್ತೆ. ರೆಡ್ಡಿಶ್ ಆಗದಾಗ ಏನ್ ಮಾಡೋರು, ಕ್ಲಾಸಲ್ಲಿ ಕುಣಿಸ್ಕೊಳಕ್ ಬಿಡ್ತಾರೆ, ಇನ್ಫೆಕ್ಷನ್ ಆಗುತ್ತೆ ಬೇರೆಯವ್ರಿಗೆ ಅಂದ್ಬಿಟ್ಟು ನಮಗೆ ಸಪ್ರೇಟ್ ಆಗಿ ಕುಣಿಸೋರು. ಸೊ ನಾವು ಬೆಳಗಿಂದ ಸಾಯಂಕಾಲದವ್ರಿಗೆ ಟೈಮ್ ಪಾಸ್ ಒಂದು ವಾರ ಇದೇ ತರ ಮಾಡಿದ್ರಿ. ಅದಾದ್ಮೇಲೆ ಇನ್ನೇನ್ ಮಾಡೋದು ಅಂದ್ಬಿಟ್ಟು ಒಂದ್ ದಿವಸ ಬಂಕ್ ಹೊಡೆದ್ಬಿಟ್ರಿ ಸ್ಕೂಲ್ನ. ನಮ್ಮ ಅದೃಷ್ಟಕ್ಕೆ ಅವತ್ತೇ ಡ್ಯಾಡಿ ಸ್ಕೂಲಿಗೆ ಬಂದವ್ರು ಲಂಚ್ ಕೊಡೋಕೆ. ಓಹೋ. ಆಮೇಲೆ ಬಂದ್ರು ಮನೆಗೆ, ಎಲ್ಲಿ ಸ್ಕೂಲಲ್ಲಿ ಅಂದ್ರು, ಇವತ್ತು ಹಾಫ್ ಡೇ ಬಿಟ್ಬಿಟ್ರು, ಇವತ್ತೇನೋ ಫಂಕ್ಷನ್ ಇತ್ತು ಅಂತ. ಹೌದಾ ಅನ್ಬಿಟ್ಟು ಆಮೇಲೆ ಶುರು ಹಚ್ಕೊಂಡು ಅವತ್ತೇ ಫಸ್ಟ್ ಹೊಡೆದಿ ನಮ್ಮ ಡ್ಯಾಡಿ ನನಗೆ. ಇದೇ ತರ ತರಲೆ ಮಾಡ್ಕೊಂಡು ಪ್ರತಾಪ್ ಒಂದ್ಸತಿ ನಿಮ್ಮ ಮತ್ತೆ ನಿಮ್ಮ ಅಣ್ಣನ ಪ್ರಾಣಕ್ಕೆ ತೊಂದರೆ ಆಗಿತ್ತಂತಲ್ಲ? ಹಾ, ಒಂದ್ಸರಿ ನಾವು ಸ್ಕೂಲಿಂದ ಬರ್ಬೇಕಾದ್ರೆ ಡಬಲ್ಸ್ ಸೈಕಲ್ ಅಲ್ಲಿ ಬರ್ತಾ ಇದ್ರಿ. ಆ ಮಕ್ಕಳ ಕೂಟ ಒಂದು ಕರ್ವ್ ಇದೆ ರೋಡ್. ಸೊ ಅಲ್ಲಿ ಏನಾಯ್ತು, ನಾನು ನಮ್ಮ ಅಣ್ಣನ ಕರು ತಗೊಳಕ್ಕೆ, ಇನ್ನೊಂದು ಲಾರಿನೂ ಕರು ತಗೊಳಕ್ಕೆ, ಇಟ್ ವಾಸ್ ವೆರಿ ಕ್ಲೋಸ್ ಬೈ. ಅವ್ರು ಬಂದು ಹಿಂದೆಯಿಂದ ಡ್ಯಾಶ್ ಹೊಡೆದಿದ ತಕ್ಷಣ ನಾ ಇಬ್ರು ಜಂಪ್ ಆಗ್ಬಿಟ್ರಿ. ಸೊ ಲಕ್ಕಿಲಿ ನಮ್ಗೇನು ಆಗಿಲ್ಲ. ಸೈಕಲ್ ಮೇಲೆ ಲಾರಿ ಇಕ್ಸ್ಕೊಂಡು ಹೋಯ್ತು. ಮೋಸ್ಟ್ಲಿ ಐ ಕ್ಯಾನ್ ಸೇ ನಮ್ಮ ತಂದೆ ತಾಯಿ ಮಾಡಿರೋ ಒಂದು ಪೂಜೆ ಇದು. ಸೊ ಆ ಲಾರಿ ಹೊಡೆದಿದ್ದ ಫೋರ್ಸ್ಗೆ ನೀವು ಹಾರಿದ್ರಿ? ನಾವಿಬ್ರು ಹಾರ್ಬಿಟ್ವಿ. ಸೊ ಇಟ್ ವಾಸ್ ಲೈಕ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಸಮಥಿಂಗ್ ವುಡ್ ಹ್ಯಾವ್ ಹ್ಯಾಪನ್. ಒಂದು ಕಾಲ್ ಕೈ ಹೋಗಿರ್ಬೋದು, ಇಲ್ಲ ಪ್ರಾಣನೇ ಹೋಗಿರ್ಬೋದು ಆ ಟೈಮಲ್ಲಿ. ಬಟ್ ಅದೇ ಆ ಇನ್ಸಿಡೆಂಟ್ ಆದ್ಮೇಲೆ ಒಂದ್ ಸ್ವಲ್ಪ ನನಗೂ ಭಯ ಬಂದ್ಬಿಟ್ಟಿತ್ತು ಸೈಕಲ್ ಎಲ್ಲ ಓಡ್ಸಕ್ಕೆ. ಆಮೇಲೆ ಮನೇಲೂ ಕೊಡಿಸ್ತಾ ಇರ್ಲಿಲ್ಲ. ಅಗೇನ್ ಇಲ್ಲ, ಇವಾಗ ಬೈಕ್ ಎಲ್ಲ ಓಡಿಸ್ತೀರಾ? ಆಂಟಿ, ನಾನ್ ಮಾಡಿದ ದೋಸೆ ಕಂಪ್ಲೀಟ್ ಕ್ಲೀನ್, ನಿಮ್ದು? ನಮ್ದು ಕ್ಲೀನ್. ಓ ನಮ್ದು ಅಷ್ಟೇ. ಸೊ ಈಗ ಹೋಗಿ ಕೈ ತೊಳ್ಕೊಂಡು ಪ್ಲೀಸ್. ಆಂಟಿ, ಹಲ್ಸಂದೆ ದೋಸೆ ವಾಸ್ ಲೈಕ್ ಇನ್ ಮೈ ಸ್ಟಮಕ್. ಓಕೆ, ಥ್ಯಾಂಕ್ ಯು ಆಂಟಿ, ನೀವು ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ನಿಮ್ ಮಗನ್ ಫೇವ್ರೆಟ್ ದೋಸೆ ಮಾಡ್ಕೊಟ್ರಿ, ತುಂಬಾ ಚೆನ್ನಾಗಿ ಮಾಡ್ಕೊಟ್ರಿ, ನನ್ಗೂ ಹೇಳ್ಕೊಟ್ರಿ ಮಾಡ್ಕೊಡೋದು. ಥ್ಯಾಂಕ್ ಯು ಫಾರ್ ಕಮಿಂಗ್. ನೀವ್ ಇಲ್ಲಿಗ್ ಬಂದು ಏನ್ ಅನ್ನಿಸ್ತು ಹೇಳಿ? ತುಂಬ ಖುಷಿಯಾಗಿದೆಯಮ್ಮ. ನಮ್ಮ ಪ್ರತಾಪಿಂದ ಇಲ್ಲೊಂದು ಬಂದು ಕಲರ್ಸ್ ಕನ್ನಡದಲ್ಲಿ ಇದೊಂದು ಅಡುಗೆನ ಮಾಡಿ ತೋರಿಸಿದ್ದೀನಿ ಕಣ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಸರಿ. ಈಗ ನಾವು ನಾಳೆ ಎಪಿಸೋಡಲ್ಲಿ ಏನಾಗುತ್ತೆ, ಪ್ರತಾಪ್ ಅವ್ರ ಫ್ರೆಂಡ್ ಯಾರು, ಅವ್ರು ಬರ್ತಾ ಇರೋರು, ನಾಳಿನ ಎಪಿಸೋಡಲ್ಲಿ ನೋಡೋಣ. ಅವ್ರು ಏನು ಅಡುಗೆ ಮಾಡ್ತಾರೆ ಅಂತಲೂ ಕಲ್ತ್ಕೊಳ್ಳೋಣ. ಅದ್ರ ಜೊತೆಗೆ ಇನ್ನ ಒಂದು ಸಸ್ಪೆನ್ಸ್ ಸ್ಟೋರಿ ಇದೆ. ಏನದು? ಪ್ರತಾಪ್ ಅವರು ಅವ್ರ ಅಣ್ಣಂಗೆ ಚಾಕುನಲ್ಲಿ ಚುಚ್ಚಿದ್ರಂತೆ. ಏನಕ್ಕೆ, ಅದ್ರ ಸ್ಟೋರಿ ಏನು, ಅದನ್ನ ನಾಳೆ ತಿಳ್ಕೊಳ್ಳೋಣ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ಸ್ ಅಭಿರುಚಿ ಕೋಪಾರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಮನೆಯ ಮಗಳು ಚೈತ್ರ. ನಾನು ಪ್ರತಾಪ್ ನಾರಾಯಣ್. ಸೊ ನಮ್ಮಿಬ್ಬರ ಕಡೆಯಿಂದ ಬಾಯ್. ಸಿ ಯು ಟುಮಾರೋ. ಹ್ಯಾವ್ ಅ ಗುಡ್ ಡೇ.